ನನ್ನ ಆಧ್ಯಾತ್ಮ ಬಂಧುಗಳೇ, ನಾನು ಈ ದಿನ ಹುಣ್ಣಿಮೆಯ ಬಗ್ಗೆ ಮಾತಾಡ್ತೀನಿ. ನಾವು ಹುಣ್ಣಿಮೆಯನ್ನು ಪೂರ್ಣಿಮಾ, ಹುಣ್ಣಿಮೆ ಅಂತ ಎಲ್ಲ ಹೆಸರುಗಳಿಂದ ಕರಿತೀವಿ. ಇದು ಒಂದು ಅತ್ಯಂತ ಶುಭ ದಿನ. ಇದು ನಾವು ವ್ರತದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡ್ಕೊಳ್ತೀವಿ. ಹುಣ್ಣಿಮೆ ದಿನ, ಅದರ ಹಿಂದಿನ 3 ದಿನ, ಅದರ ಮುಂದಿನ 3 ದಿನವೂ ಹುಣ್ಣಿಮೆಯಷ್ಟೇ ತುಂಬ ವಿಶೇಷ ಫಲಗಳನ್ನು ಕೊಡುವಂತಹ ದಿನಗಳು. ಪ್ರತಿ ತಿಂಗಳು ಆಕಾಶದಲ್ಲಿ ಪೂರ್ಣ ಚಂದ್ರ ಕಾಣಿಸುವ ದಿನಾನ ಅಥವಾ ತಿಥಿನ ನಾವು ಹುಣ್ಣಿಮೆ ಅಂತ ಕರಿತೀವಿ. ಭೂಮಿಯ ದೃಷ್ಟಿಕೋನದಿಂದ ನೋಡಿದಾಗ ಪೂರ್ಣ ಪ್ರಕಾಶಮಾನವಾಗಿ ನಮಗೆ ಚಂದ್ರ ಕಾಣ್ತಾನೆ. ಭೂಮಿ, ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬಂದಾಗ ಹುಣ್ಣಿಮೆ ಗೋಚರ ಆಗುತ್ತೆ. ಹುಣ್ಣಿಮೆಯ ಪೂರ್ಣ ರಾತ್ರಿ ತುಂಬ ಸುಂದರವಾಗಿರುತ್ತೆ. ಪ್ರತಿ ತಿಂಗಳಲ್ಲಿ 2 ಚಾಂದ್ರ ಪಕ್ಷಗಳ ಮಧ್ಯ ವಿಭಾಗವನ್ನು ಗುರುತಿಸಿದಾಗ ಅದು ಒಂದು ಶುಕ್ಲ ಪಕ್ಷ, ಒಂದು ಕೃಷ್ಣ ಪಕ್ಷ ಅಂತ ಕರಿತೀವಿ. ಶುಕ್ಲ ಪಕ್ಷ ಹುಣ್ಣಿಮೆಗಿಂತ ಮೊದಲಿನ ಪಕ್ಷ, ಕೃಷ್ಣ ಪಕ್ಷ ಹುಣ್ಣಿಮೆ ನಂತರದ ಪಕ್ಷ. ಒಂದು ವರ್ಷದಲ್ಲಿ ನಮಗೆ 12 ಹುಣ್ಣಿಮೆಗಳು ಬರುತ್ತೆ. ಪ್ರತಿ ತಿಂಗಳ ಶುಕ್ಲ ಪಕ್ಷದ ಕೊನೆ ದಿನವೇ ಹುಣ್ಣಿಮೆ ಅಂತ ನಾವು ಕರೆಯೋದು, ಆಚರಣೆ ಮಾಡೋದು. ಹಿಂದೂ ಧರ್ಮದಲ್ಲಿ ಹುಣ್ಣಿಮೆ ತಿಥಿಯನ್ನು ನಾವು ತುಂಬ ಮಂಗಳಕರ ಅಂತ ಭಾವಿಸ್ತೀವಿ. ಕೆಲವೊಮ್ಮೆ ಈ ಹುಣ್ಣಿಮೆಯಲ್ಲಿ ಗ್ರಹಣಗಳು ಕೂಡ ಸಂಭವಿಸೋದು ಉಂಟು. ಇದು ತನ್ನದೇ ಆದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆ ಹೊಂದಿದೆ. ಚಂದ್ರನ ಕಿರಣಗಳು ತನ್ನದೇ ಆದ ಪಾವಿತ್ರತೆ ಹೊಂದಿದೆ, ಒಂದು ದೈವಿಕ ಶಕ್ತಿ ಪಡೆದಿದೆ. ಅವತ್ತು ಚಂದ್ರನನ್ನು ಪೂಜೆ ಮಾಡ್ತಾರೆ, ಚಂದ್ರನಿಗೆ ಅರ್ಘ್ಯ ಕೊಡ್ತಾರೆ. ಈ ಭೂಮಿಯಲ್ಲಿ 3/4 ಭಾಗ ನೀರು ಕೂಡಿರೋದ್ರಿಂದ ಚಂದ್ರನ ಪ್ರಭಾವ ನೀರಿನ ಮೇಲೆ ಅಧಿಕ ಆಗಿರುತ್ತೆ. ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಚಂದ್ರ ಎಲ್ಲರ ಮೇಲೆ ಅವತ್ತು ಹೆಚ್ಚು ಪ್ರಭಾವ ಬೀರಿರ್ತಾನೆ. ಆದ್ದರಿಂದ ಸಮುದ್ರದಲ್ಲಿ ರಭಸ ಮತ್ತು ಅಲೆಗಳ ಹರಿವು ಹೆಚ್ಚು, ನೀರಿನ ಸೆಳೆವು ಹೆಚ್ಚು, ಈ ಥರ ತುಂಬ ಜಾಸ್ತಿ ಇರುತ್ತೆ. ನಮ್ಮ ಶರೀರ 70 ಭಾಗ ನೀರಿನಿಂದಲೇ ತುಂಬಿರೋದ್ರಿಂದ ನಮ್ಮ ಶರೀರದ ಮೇಲೂ ಚಂದ್ರನ ಪ್ರಭಾವ ಬೀರುತ್ತೆ. ನಮ್ಮಲ್ಲಿರುವಂತಹ ಅರಿಷಡ್ವರ್ಗಾದಿ ಗುಣಗಳ ಮೇಲೆ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ. ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವ ತುಂಬ ಹೆಚ್ಚಾಗಿರುತ್ತೆ. ಅದಕ್ಕೆ ಮನಸ್ಸಿನಲ್ಲಿ ಉಂಟಾಗುವ ಆಲೋಚನೆಗಳ ಮೇಲೆ ತೀವ್ರ ಪರಿಣಾಮ ಆಗುತ್ತೆ. ನಾವು ಹೆಚ್ಚು ಸಂತೋಷದಿಂದಿದ್ದರೆ ನಮಗೆ ಸಂತೋಷ ಆಗುತ್ತೆ, ನಾವು ದುಃಖದಿಂದಿದ್ದರೆ ದುಃಖ ಆಗುತ್ತೆ. ಮನುಷ್ಯನ ಒಂದು ಶಕ್ತಿ ವಿಭಿನ್ನ ರೀತಿಯಲ್ಲಿ ಅವತ್ತು ಹರಿತಾ ಇರುತ್ತೆ. ಕಂಪನಗಳು, ಸ್ಪಂದನ, ಸೆಳೆವು, ಹರಿವು ಎಲ್ಲ ಹುಣ್ಣಿಮೆಯ ದಿನ ಹೆಚ್ಚಾಗಿರುತ್ತೆ. ಆದ್ದರಿಂದ ನಾವು ಹುಣ್ಣಿಮೆಯನ್ನು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿಸ್ಕೊಳ್ಬೇಕು. ಪೂಜೆ, ಜಪ, ತಪ, ಹೋಮ, ಹವನ, ಎಲ್ಲ ರೀತಿ ಧ್ಯಾನ, ಭಗವಂತನ ಸ್ಮರಣೆಯಲ್ಲೇ ನಾವು ಹೆಚ್ಚು ಹುಣ್ಣಿಮೆಯನ್ನು ಕಳೀಬೇಕು. ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ. ಎಲ್ಲ ಭಗವತ್ ಕಾರ್ಯಗಳನ್ನು ಹುಣ್ಣಿಮೆ ದಿನ ಮಾಡ್ತಾರೆ. ಅದು ಕೆಲವರು ಶುಭ ದಿನ ಅಂತ ಹೊಸ ಉದ್ಯಮಗಳನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅವತ್ತು ಎಲ್ಲ ರೀತಿಯಲ್ಲೂ ಕೂಡ ವಿಶೇಷವಾಗಿರುವಂಥದ್ದು. ನಮಗೆ ಅದು ಅದೃಷ್ಟ ತಂದುಕೊಡುತ್ತೆ, ಧನಾತ್ಮಕತೆಯನ್ನು ತಂದುಕೊಡುತ್ತೆ. ಆಧ್ಯಾತ್ಮಿಕವಾಗಿ ನಾವು ಮುನ್ನಡೆಯಲು ಅದು ನಮಗೆ ಸಹಾಯ ಆಗಿರುತ್ತೆ. ತಿರುವಣ್ಣಾಮಲೆಯಲ್ಲಿ ಭಗವಾನ್ ರಮಣ ಮಹರ್ಷಿಗಳ ಸ್ಥಾನವಾಗಿರುವಂತಹ ತಿರುವಣ್ಣಾಮಲೆಯಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ ಹುಣ್ಣಿಮೆ ದಿನ, ಅವರವರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳೋಕ್ಕೆ. ಮತ್ತು 12 ಹುಣ್ಣಿಮೆಗಳು ತುಂಬ ವಿಶೇಷವಾಗಿದೆ. ಅದು ಜನವರಿಯಲ್ಲಿ ಬನದ ಹುಣ್ಣಿಮೆ, ಫೆಬ್ರವರಿ ಭಾರತ ಹುಣ್ಣಿಮೆ, ಮಾರ್ಚ್ ಹೋಳಿ ಹುಣ್ಣಿಮೆ, ಏಪ್ರಿಲ್ ದವನದ ಹುಣ್ಣಿಮೆ, ಮೇ ಆಗಿ ಹುಣ್ಣಿಮೆ, ಜೂನ್ ಕಾರ ಹುಣ್ಣಿಮೆ, ಜುಲೈ ಗುರುಪೂರ್ಣಿಮಾ, ವ್ಯಾಸಪೂರ್ಣಿಮಾ, ಆಗಸ್ಟ್ ನೂಲ ಹುಣ್ಣಿಮೆ, ಸೆಪ್ಟೆಂಬರ್ ಅನಂತ ಹುಣ್ಣಿಮೆ, ಅಕ್ಟೋಬರ್ ಸೀಗೆ ಹುಣ್ಣಿಮೆ, ನವೆಂಬರ್ ಗೌರಿ ಹುಣ್ಣಿಮೆ, ಡಿಸೆಂಬರ್ ಹೊಸ್ತಿಲ ಹುಣ್ಣಿಮೆ. ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಸಂಸ್ಕಾರಗಳನ್ನು ಇಟ್ಟುಕೊಂಡು ಭಗವಂತನ ಒಂದು ಧ್ಯಾನದಲ್ಲಿ, ಜಪದಲ್ಲಿ, ತಪದಲ್ಲಿ, ಆಧ್ಯಾತ್ಮಿಕತೆಯಲ್ಲಿ ಎಲ್ಲ ರೀತಿಯಲ್ಲಿ ನಾವು ಮುನ್ನಡೆದರೆ ನಮಗೆ ಒಳ್ಳೆಯ ಫಲಗಳೇ ಸಿಗುತ್ತೆ. ಒಳ್ಳೆಯದಾಗಲಿ. ಶ್ರೀ ಗುರುಭ್ಯೋ ನಮಃ.